ಹಾಸನ ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ ಸುರಿದಿದೆ. ಅರಸೀಕೆರೆ ಚನ್ನರಾಯಪಟ್ಟಣ ಭಾಗದಲ್ಲಿ ಭಾರೀ ಮಳೆ ಸಂಭವಿಸಿದೆ. ತಾಲೂಕು ಆಸ್ಪತ್ರೆ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಅಲ್ಲಿ ಆಗಿರೋದು. ಈಜು ಕೊಳದಂತಾದ ಸರ್ಕಾರಿ ಆಸ್ಪತ್ರೆ, ಹೀಗಾಗಿ ಅಲ್ಲಿನ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಸರ್ಕಾರಿ ಆಸ್ಪತ್ರೆ ಈಜು ಕೊಳದಂತೆ ಮಾರ್ಪಾಡಾಗಿದೆ ಈ ಮಳೆಯಿಂದ, ಹೀಗಾಗಿ ರೋಗಿಗಳು ಪರದಾಡ್ತಿದ್ದಾರೆ. ಮಳೆ ನೀರಿನಲ್ಲಿ ನಿಂತಿರುವ ರೋಗಿಗಳ ಸಂಬಂಧಿಕರು, ನೀರಿನಲ್ಲಿ ತೇಲಿದ ಮನೆಯಲ್ಲಿದ್ದ ವಸ್ತುಗಳು. ಅರಸೀಕೆರೆ ತಾಲೂಕಿನ ಚಿಕ್ಕಮ್ಮನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಆಗಿರೋದು. ಹಾಸನ ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ ಸುರಿದ ಪರಿಣಾಮ ತಾಲೂಕು ಆಸ್ಪತ್ರೆ ಹಾಗೂ ಮನೆಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರವೇ ಅಲ್ಲಿ ಆಗಿರೋದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಲ್ಲಿ ಮಳೆ ಅವಾಂತರವನ್ನ ತಂದಿಟ್ಟಿದೆ ಅಂತ. ಈ ಆಸ್ಪತ್ರೆ ಒಳಗೂ ಸಹ ಮಳೆ ನೀರು ನುಗ್ಗಿ ರೋಗಿಗಳು ಪರದಾಡುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇನ್ನು ಈ ರೋಗಿಗಳನ್ನು ನೋಡ್ಕೊಳ್ಳೋಕೆ ಇದ್ದಂತಹ ಸಂಬಂಧಿಕರು ಸಹ ಅಲ್ಲೇ ಆ ಮಳೆ ನೀರಲ್ಲೇ ನಿಲ್ಲುವಂತಹ ಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು. ಈಜು ಕೊಳದಂತೆ ಆಸ್ಪತ್ರೆಯಲ್ಲಿ ಮಾರ್ಪಾಡಾಗಿದೆ. ಭಾರಿ ಮಳೆ ಸುರಿದಂತಹ ಪರಿಣಾಮ ಈ ರೀತಿ ಒಂದು ಪರಿಸ್ಥಿತಿ ಹಾಸನದಲ್ಲಿ ನಿರ್ಮಾಣ ಆಗಿರೋದು. ತಾಲೂಕು ಆಸ್ಪತ್ರೆ ಹಾಗೂ ಮನೆಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರವೇ ಅಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ. ಮಳೆ ನೀರಿನಲ್ಲಿ ನಿಂತಿದ್ದಾರೆ ರೋಗಿಯ ಕಡೆಯವರು. ಇದು ಆಸ್ಪತ್ರೆಗೆ ಮಳೆ ನೀರು ನುಗ್ಗಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇರೋದು. ತುಮಕೂರು ಜಿಲ್ಲೆಯ ಹಲವೆಡೆ ವರುಣನ ಆರ್ಭಟ ಜೋರಾಗಿದೆ. ರಸ್ತೆಗೆ ನುಗ್ಗಿದ ಮಳೆ ನೀರು, ಕೆರೆಯಂತಾದ ರಸ್ತೆಗಳು. ತಿಪಟೂರಿನಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವಾಂತರ ಅಲ್ಲಿ ಆಗಿದೆ. ಕೆರೆಯಂತಾದ ಅಂಡರ್ ಪಾಸ್ಗಳು, ವಾಹನ ಸವಾರರು ಪರದಾಡ್ತಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಮಳೆ ನೀರು ಅಲ್ಲಿ ಸಂಗ್ರಹ ಆಗ್ತಿದೆ ಅನ್ನುವಂತಹ ಆರೋಪ. ಅಧಿಕಾರಿಗಳಿಗೆ ವಾಹನ ಸವಾರರು ಹಿಡಿ ಶಾಪವನ್ನ ಹಾಕ್ತಿದ್ದಾರೆ. ತುಮಕೂರು ಜಿಲ್ಲೆಯ ಹಲವೆಡೆ ವರುಣನ ಆರ್ಭಟ ಜೋರಾಗಿದೆ. ರಸ್ತೆಗೆ ಮಳೆ ನೀರು ನಿಂತಹ ಪರಿಣಾಮ ರಸ್ತೆ ಕೆರೆಯಂತೆ ಮಾರ್ಪಾಡಾಗಿದೆ. ಸದ್ಯ ನೀವು ನೋಡ್ತಾ ಇದ್ದೀರಾ, ಇದು ತುಮಕೂರಿನ ದೃಶ್ಯಾವಳಿ. ಮಳೆ ನೀರು ರಸ್ತೆ ಮೇಲೆ ಯಾವ ರೀತಿ ನಿಂತಿದೆ ಅನ್ನೋದನ್ನ. ಹೀಗಾಗಿ ಈ ನೀರಿನಲ್ಲೇ ಹೋಗುವಂತಹ ಪರಿಸ್ಥಿತಿ ಇಲ್ಲಿನ ವಾಹನ ಸವಾರರದ್ದು. ಇನ್ನು ಸಾರ್ವಜನಿಕರು ಸಹ ಇಲ್ಲೇನಾದರೂ ಒಂದು ವೇಳೆ ನಡ್ಕೊಂಡು ಹೋಗಬೇಕು ಅಂದರೂ ಸಹ ಇದೇ ನೀರಿನಲ್ಲಿ ಹೋಗಬೇಕಾದಂತಹ ಸ್ಥಿತಿ ಇದೆ. ಹೀಗಾಗಿ ವಾಹನ ಸವಾರರು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ. ಈ ಅವಾಂತರದ ಮಧ್ಯೆನೇ ನಾವು ಹೋಗಬೇಕು ಅಂತ ಹೇಳಿ. ಅಂದರೆ ಇದಕ್ಕೆ ಮುಖ್ಯ ಕಾರಣ ಅವೈಜ್ಞಾನಿಕ ಕಾಮಗಾರಿ ಅನ್ನೋದು ಇಲ್ಲಿನ ವಾಹನ ಸವಾರರ, ಇಲ್ಲಿನ ಜನರ ಆರೋಪ. ಹೀಗಾಗಿ ಇಲ್ಲಿ ನೀರು ಈ ರೀತಿ ನಿಂತಿರೋದು. ಸಮರ್ಪಕವಾಗಿ ನೀರು ಹೋಗೋದಕ್ಕೆ ಜಾಗವನ್ನು ಕಲ್ಪಿಸಿಲ್ಲ. ಹೀಗಾಗಿ ಇಲ್ಲಿ ಮಳೆ ನೀರು ನಿಂತಿದೆ ಅಂತ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ವಾಹನ ಸವಾರರು.